ಕೈಯಲ್ಲಿ ಚಣಿಕೆ ಹಿಡಿದು ವಯಸ್ಸಾದ ಅಜ್ಜಿ ಅಸಹಾಯಕಳಂತೆ ಮನೆಗೆ ಕೊಚ್ಚೆ ನೀರು ನುಗ್ಗದಂತೆ ಮಣ್ಣು ಅಡ್ಡಲಾಗಿ ಹಾಕುತ್ತಿರುವುದು, ಚರಂಡಿಯಿಂದ ಬಂದ ನೀರಿನ ದುರ್ವಾಸನೆಗೆ ಮೂಗು ಮುಚ್ಚಿಕೊಂಡು ಓಡಾಡುತ್ತಿರುವ ಸ್ಥಳೀಯರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ಚಿಕ್ಕಬಳ್ಳಾಪುರದ 7ನೇ ವಾರ್ಡಿಗೆ ಸೇರುವ ನಿಮ್ಮಕಲಕುಂಟೆಯಲ್ಲಿ ಇಲ್ಲಿ ಹೆಚ್ಚಾಗಿ ಕೂಲಿ ಕಾರ್ಮಿಕರೇ ವಾಸ ಮಾಡುತ್ತಿದ್ದು, 4-5 ದಿನಗಳಿಂದ ಕಳಪೆ ಯುಜಿಡಿಯಿಂದ ಚರಂಡಿ ನೀರು ಮನೆಗಳ ಬಳಿ ಎಲ್ಲೆಂದರಲ್ಲಿ ನೀರು ಕಿತ್ತುಕೊಂಡು ಮನೆಗಳಿಗೆ ನುಗ್ಗುತ್ತಿದೆ. ಇದರಿಂದ ಸ್ಥಳೀಯರು ನರಕ ಅನುಭವಿಸುತ್ತಿದ್ದಾರೆ. ಕೈಲಾಗದ ಅಜ್ಜಿಯೊಬ್ಬಳು ಪ್ರತಿನಿತ್ಯ ಯುಜಿಡಿಯಿಂದ ಬಂದ ಚರಂಡಿಯ ನೀರನ್ನ ಜಗ್ ಮುಖಾಂತರ ಎತ್ತಿ ಹೊರ ಹಾಕಿ ಎಂಎಂಟಿವಿ ಮುಂದೆ ಕಣ್ಣೀರು ಹಾಕಿದ್ದಾರೆ. పొద్దున్నింగ్ పోస్తాండవా నా పేరు బావక్క. 4 నెలల ఇంకా ఎత్తిపోస్తా ఉన్నాం నీళ్ళు. ఇంట్లోకి పోయేకి జాగా లేదు మాకు పోయేకి. దాన్ని ఇంకా నీళ్ళు ఎత్తిపోస్తే అయిపోయింది నా పరిస్థితి. ఇంట్లోకి అంతా దూరుతా ఉండదు, దేవస్థానం తాకంతా పోతా ఉండేవి. మా పరిస్థితి వద్దు, అంతా పిట్టుకుంటూ నీళ్ళే వస్తూ ఉండేవి స్వామి మాకు. అంత మూటలు కట్టేసి నా వాకిళ్ళకి నీళ్ళు పోకుండా ఆ పరిస్థితి అయింది. ఎవరు మొత్తం చూసేవాళ్ళు లేదు ఈ బజార్లో. ఎవరిని అడిగినా కౌన్సిలర్ని అడిగినాడే, ఇంకొకరిని అడిగినాలే, ఎవరిని అడిగినా వస్తారు పోతారు. నన్నంతా వచ్చి కనుక రానే లేదు, చెప్పినా రాలేదు. ನಿಮ್ಗೆ ಮನೆ ಯಾವ ರೀತಿ ಸಮಸ್ಯೆ ಆಗ್ತೈತೆ? ఎట్లా సమస్య అవుతాను మీకు? సొంపు అంతా నిండిపోయింది సార్. సొంపులోకి పోయింది నీళ్ళు. ಮಕ್ಕಳಿಗೆ ಏನಾದ್ರು ಸಮಸ್ಯೆ ಆಗ್ತೈತಾ? ఏమి అట్లాదేం లేదు. ಇನ್ನು ಈ ಚರಂಡಿ ನೀರಿನ ದುರ್ವಾಸನೆಯಿಂದ ಅಕ್ಕಪಕ್ಕದ ಮನೆಯ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತಿದೆ. ಇದರ ಬಗ್ಗೆ ಈ ಭಾಗದ ಜನಪ್ರತಿನಿಧಿ ಎನಿಸಿಕೊಂಡಿದ್ದ ನಗರಸಭೆ ಸದಸ್ಯ ಸತೀಶ್ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಸ್ಥಳೀಯ ಸಮಸ್ಯೆ ಬಗ್ಗೆ ತಿಳಿಸಿದ್ರೂ ಸಹ ತಲೆ ಕೆಡಿಸಿಕೊಳ್ತಿಲ್ವಂತೆ. ಇಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಾಗಿ ವಾಸ ಮಾಡುತ್ತಿರುವುದರಿಂದ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇಲ್ಲಿ ಯಾರಿಗಾದ್ರೂ ಏನಾದರೂ ಆದರೆ ಯಾರು ಹೊಣೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 7ನೇ ವಾರ್ಡ್ ನಿಮ್ಮಕಲಕುಂಟೆ. ಏನು ಸಮಸ್ಯೆ ಆಗಿದೆ ಸರ್? ನಮ್ಗೆ ಇದು ಪಿಟ್ಟಿಗಳೆಲ್ಲ ತುಂಬೋಗಿ ಮನೆ ಮುಂದೆ ಎಲ್ಲ ನೀರು ನಿಂತು ನಮಗೆ ಸಂಪುಗಳಲ್ಲೆಲ್ಲ ನೀರು ತುಂಬಿಕೊಂಡು ನಾವು ಓಡಾಡೋಕ್ಕೆ ಕೂಡ ಆಗ್ತಾ ಇಲ್ಲ ಸರ್. ನಾವು ಯಾರಿಗೆ ಹೇಳಿದ್ರೂ ಬರ್ತಾ ಇಲ್ಲ, ಏನು ಇನ್ನು ಎಂಕ್ವೈರಿನೇ ಮಾಡ್ತಾ ಇಲ್ಲ ಸರ್. ನಮಗಿದ್ವಿ ಬಂದು ನೀರೆಲ್ಲ ತುಂಬೋಗಿ ನಮಗೆ ಇಲ್ದಿದ್ದ ಕಾಯಿಲೆಗಳೆಲ್ಲ ಬರ್ತಾಯಿದೆ, ಮಕ್ಕಳಿಗೆಲ್ಲ ಹುಷಾರಿಲ್ದಿರ ಆಗಿದೆ. ನಾವು ಸಂಪಾಗಿ ನೀರು ಇಲ್ದಿರ ಬೇರೆ ಕಡೆಯಿಂದ ನೀರು ತಗೊಂಡು ಬರೋದಾಗಿದೆ ಸರ್. ನಮಗೆಲ್ಲ 4 ದಿನದಿಂದ ಈ ಥರ ಹೋಗ್ತಾ ಇದೆ. ಕುಡಿಯೋ ನೀರು ಅಲ್ಲೇ ಇಡೋದು, ಬಾತ್ರೂಮ್ಗೆಲ್ಲ 3 ಮಕ್ಕಳಿದ್ದಾರೆ. ಅವ್ರು ಚಿಕ್ಕ ಮಕ್ಳಿನ ಅವ್ರಿಗೆ ಗೊತ್ತಾಗಲ್ಲ, ಅದರಲ್ಲೇ ಬಂದು ಅದರಲ್ಲೇ ಆಡ್ತಾರೆ, ಹಂಗೆ ಊಟ ಮಾಡ್ತಾರೆ. ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ನೋಡೋದು? ಮೊನ್ನೆ ಬಂದಿದ್ರು 3 ದಿನದಿಂದ ಬಂದು ಅಲ್ಲಿ ಬರ್ತಾರೆ, ನೋಡ್ತಾರೆ, ಬರ್ತೀವಿ ಗಾಡಿನ ಕರ್ಕೊಂಡು ಅಂತ ಹೇಳ್ತಾರೆ, ವಾಪಸ್ ಹೊರಟೋಗ್ತಾರೆ. 3 ದಿನದಿಂದ ಬರ್ತಾನೆ ಇದ್ದಾರೆ. ಯಾರಿಗೆ ಹೇಳಿದ್ರೆ ಯಾರು ತಲೆನೇ ಕೆಡ್ಸ್ಕೊತಾ ಇಲ್ಲ. ನೋಡಿ ಅಣ್ಣ ಹೆಂಗೆ ಹೋಗ್ತಾ ಇದೆ. ಏನಾಗಿದೆ ಈಗ ಇಲ್ಲಿ? ಆ ಪಿಟ್ಟು ಚೇಂಬರ್ ನಿಂತು ತುಂಬಾಗಿ ಇಲ್ಲಿ ನಾವು ಎಂಡ್ ಕ್ಯಾಪ್ ಹಾಕಿದ್ವು, ಅದು ಟೈಟಾಗಿ ಹಾಕಿಲ್ಲ, ಲೂಸ್ ಆಗಿರೋದಕ್ಕೆ ಇದ್ರಲ್ಲಿ ಕಿತ್ಕೊಂಡಿದೆ. ಯಾರಿಗೆ ಹೇಳಿದ್ರೆ ಯಾರು ಕೇಳ್ತಾನೆ ಇಲ್ಲ. ಇಲ್ಲಿ ಎಷ್ಟು ಮನೆಗಳು ಅದ ರೀತಿ ಹಂಗೆ ಬಂದಿದೆ? 4 ಅಲ್ಲಿ ಮೊನ್ನೆ ಅಲ್ಲಿ ಕಿತ್ಕೊಂಡಿತ್ತು, ಅವ್ರು ಕ್ಯಾಪ್ ಹಾಕಿ ಬಿಟ್ಬಿಟ್ರು. ಅಲ್ಲಿ ಅವರು ಕ್ಯಾಪ್ ಹಾಕಿದ್ದಾರೆ, ಇಲ್ಲಿ ಅಲ್ಲಿ ಕಿತ್ಕೊಂಡಿದೆ. 4-5 ಮನೆ ಹತ್ರ ಕಿತ್ಕೊಂಡಿದೆ ಸರ್. ಅಯ್ಯೋ, ಓಟ್ ಹಾಕ್ಸ್ಕೊಳ್ಳೋರ್ಗು ಬರ್ತಾರೆ ಕೌನ್ಸಿಲರು, ಯಾರು ಇವರು ಎಲ್ಲ ಬರ್ತಾರೆ. ನಮ್ಗೆ ಓಟ್ ಹಾಕ್ರಿ, ನಾವು ರೆಡಿ ಮಾಡ್ಕೊಡ್ತೀವಿ ಅಂತ ಬರ್ತಾರೆ. ಅವ್ರು ಹೋಗಿ ಗೆದ್ದ ಮೇಲೆ ಅಲ್ಲಿ ಸೋದ ಮೇಲೆ ಯಾರು ಈ ಕಡೆನೂ ಬರಲ್ಲ, ತಿರುಗಿ ನೋಡಲ್ಲ. ಯಾವಾಗ್ಲೂ ಸಿಲಿಂಡರ್ ಸಮಸ್ಯೆ ಜಾಸ್ತಿ. ಈಗ ಸಿಲಿಂಡರ್ ತುಂಬಾಗೈತೆ, ಯಾರು 3 ದಿವಸ ಆಯ್ತು, ಯಾರು ನೋಡಿ ನಮ್ಮ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡವ್ರು ಇಲ್ಲ. ಮನೆ ಅಕ್ಕಪಕ್ಕದಲ್ಲಿ ಹೆಂಗಿರ್ಬೇಕು ಸರ್ ನಾವು? ಹಿಂಗೆ ಯಾರಿಗನ್ನ ಹಿಂಗೆ ಸಮಸ್ಯೆ ಇದ್ರೆ ಅವ್ರ ಮನೆಯಲ್ಲಿ ಹಿಂಗೆ ಸಮಸ್ಯೆ ಇದ್ರೆ ಅವ್ರು ಬಂದು ನೋಡ್ತಾರಾ? ಏನೋ ನೋಡ್ತಾರ ಸರ್? ಏನೋ ಕೇಳಿದೀವಲ್ಲ ಸರ್, ಹಿಂಗೆ ಆಯ್ತದ ಬನ್ರಪ್ಪ ಅಂತ ಯಾರೋ ಫೋನ್ ಮಾಡಿದಾರಲ್ಲ, ಅವ್ರು ಯಾವಾಗ ಬರ್ತೀವಿ ಹೆಂಗೆ ಹೇಳಿದ್ರೆ ಯಾರು ಬಂದು ನೋಡ್ತಾರ ಸರ್? ಅದು ಹೊಲ್ಸಿರಿಂಡೆ ಆ ಕಡೆ ಕೆಲ್ಸ್ಬಿಟ್ಟಿದಾರಂತೆ, ಎಲ್ಲ ತುಂಬೋಗಿ ಈ ಕಡೆ ಎಲ್ಲ ನೀರು ಬರ್ತೈತೆ. ಅದು ಬಂದು ರೆಡಿ ಮಾಡಬೇಕು. ನಮ್ಗೆ ಸಿರಿಂಡೆ ಇಲ್ಲ ಮೇಯ್ನು. ಈಗಾಗಲೇ ಎಚ್ಎನ್ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣವಿಲ್ಲದೆ ಸಾಂಕ್ರಾಮಿಕ ರೋಗದಿಂದ ಮೀನುಗಳು ಸತ್ತಿವೆ. ಆದರೆ ಯುಜಿಡಿ ನೀರಿನಿಂದ ಜನರಿಗೆ ಸಾಂಕ್ರಾಮಿಕ ರೋಗ ತಗುಲದಂತೆ ಮುಂದಾಗುವ ಅನಾಹುತಗಳನ್ನು ತಪ್ಪಿಸುವಲ್ಲಿ ನಗರಸಭೆ ಸಿಬ್ಬಂದಿ ಕಾರ್ಯಗತವಾಗ್ತಾರಾ ಕಾದು ನೋಡಬೇಕಾಗಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.